ಪಲ್ಲವಿನ ಮಗನ ಇನ್ನೂ ಬರ್ನೇ ಇಲ್ಲ, ಯಾಕೋ ದಿಗ್ಲಾಯ್ತದೆ. ಮಂಜಣ್ಣ ಅಲ್ಲೇ ಅವನ ಒಂದು ಫೋನ್ ಮಾಡಿ ಕೇಳ್ರಿ, ಬಿಟ್ರ ಏನೋ ಡಿಸ್ಚಾರ್ಜ್ ಮಾಡಿದ್ರು ಏನೋ ಅಂತ ಕೇಳ್ರಿ. ಹಲೋ ಮಂಜ, ಸಿಸಿರನ್ನ ಡಿಸ್ಚಾರ್ಜ್ ಮಾಡಿದ್ರಲ್ಲ, ಇನ್ನೂ ಬಂದಿರ್ನಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹ್ಞೂ ಸರಿ ಬಿಡ್ಲ, ಆಯಿತು. ಗೌರಿ ದಿಗ್ಲಾಗಿ ಫೋನ್ ಮಾಡು ಅಂತಿದ್ಲು, ಅದಕ್ಕೆ ಮಾಡಿದೆ. ಸರಿ ಮಗ, ಆಯಿತು ಬಿಡು. ಏನಂತ್ರಿ, ಏನಂತ ಮಂಜಣ್ಣ ಬತ್ತಿದಾರಂತ? ಕಣಮಿ ಹಾಲೆ ಹೊಂಟಿದ್ದಾರಂತೆ, ನೀನೇನೋ ಬರ್ತಾರೆ ಕಂತೀರಿ ನೀನು. ಮಗ ಬಂದ ಮಗನೇ, ಯಾಕೆ ಮಗ ಕೈ ಜೊತೆ ಇದೆಯಲ್ಲ, ಹುಷಾರಾಗಿದೆಯವ? ಕಣಮ್ಮ, ಹುಷಾರಾಗಿವ್ನಿ. ಕೈ ಗ್ಲೂಕೋಸ್ ಹಾಕಿದ್ರಲ್ಲ, ಅದು ನೋಯ್ತಾಯ್ತು, ಅದಕ್ಕೆ ಉಚ್ಕೊಂಡೆ ಕಣಮ್ಮ. ಅಯ್ಯೋ ಹಿಂಗೆಲ್ಲ ಮಾಡ್ಕೋಬೇಡ ಕಣ್ಮಗ, ನನ್ನ ಜೀವನೇ ಹೋಯ್ತದೆ. ನನಗೆ ಅಂತ ಇರೋ ನೀನು ಒಬ್ಬನೆಯ, ಇಂದ್ಕೆ ಮುಂದಕ್ಕೆ ಯಾರಿದಾರ ಮಗ ನನಗೆ? ನೀನು ಹಿಂಗೆ ಮಾಡ್ಕೊಬಿಟ್ರೆ ನಾನು ಎಲ್ಲಿ ಹೋಗನೆ ಮಗ? ಸರಿ ಹೇಳ್ಬೇಡ ಕಣ್, ಸುಮ್ಮನಿರವ. ಅವತ್ತು ಅಪ್ಪ ಹಂಗೆ ಅಂದ್ಬಿಟ್ರಾಗ ಅದನ್ನ ಸಹಿಸ್ಕೊಳಕ್ಕೆ ನನಗೆ ಆಜ್ಞೆಲ್ಲ ಕಣವ. ಪಲ್ಲವಿನ ಬಿಟ್ಟು ಇರೋಕ್ಕಾಯ್ಕಿಲ್ಲ ನನಗೆ, ಅದು ನಿಂಗೆ ಗೊತ್ತಲ್ಲವ, ಅದಕ್ಕೆ ಔಷಧಿ ಕುಡಿದ್ಬಿಟ್ಟೆ ಕಣವ. ಇನ್ನಿ ಥರ ತಪ್ಪು ಕೆಲಸ ಮಾಡೋಕ್ಕಿಲ್ಲ, ನೀನು ಹೇಳ್ಬೇಡ ಕಣವ. ಅಲ್ಲ ಕಣ್ಲ ಮಗ, ನಾನೇನೋ ಕೋಪ್ತಲ್ಲ ಅಂದೆ ಅಂದ್ಬಿಟ್ಟು ನೀನು ಹಂಗೆ ಮಾಡ್ಕೊಬಿಡಲ್ಲ. ನಿಮ್ಮ ಅಮ್ಮ ಬಿಡಲ್ಲ, ನನ್ನ ಏನಾರು ಆಗ್ಬಿಟ್ಟಿದ್ರೆ ಬಿಡಲ್ಲ. ಇವಾಗ ಆಯ್ತು ಮಗ, ಬಿಡು. ನಿಮ್ಮ ಅಪ್ಪನ ತಲೆ ಕೆಡ್ಸ್ಕೊಬೇಡ, ಏನು ಬೇಡ. ಮುಂದಿನ ತಿಂಗಳಿಗೆ ಸಾಸಿವೆ ಕಳ್ಕೊಂಡ್ ಬರ್ತೀನಿ, ಮದುವೆ ಮಾಡ್ಕೊಳ್ಳೋರಿ ಮಗ. ಇವಾಗ ಹೋಗಿ ರೂಮಲ್ಲಿ ಮನೆಗೆ ಹೋಗಿ ಮಗ, ರೆಸ್ಟ್ ಮಾಡಿ ನಡಿ. ನಾನು ಅಡುಗೆ ಮಾಡ್ತೀನಿ. ಪಲ್ಲವಿ ಬಾ, ನೀನು ಏನಾರು ಅಡುಗೆ ಮಾಡೋದ? ಅವ್ನ ಮನೆ ಕಳ್ಳಿ ರೂಮಲ್ಲಿ. ಸರಿ ಆಂಟಿ, ನಡೀರಿ, ಅಡುಗೆ ಮಾಡೋದ ನಾವು. ಶಿಶಿರ್, ನೀನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡು ಶಿಶಿರ್. ಸರಿ ಕಣಮಿ, ಅಡುಗೆ ಮಾಡೋಗಿ. ನಾನುವೇ ಪೇಟೆದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಹೋಗ್ಬಿಡ್ಬಾ. ಹಂಗೆ ಬರುವಾಗ ಒಂದು 4-5 ಥರ ತರಕಾರಿ ತಗೋಬಾ, ನಾಳೆಗೆ ಪಲಾವ್ ಮಾಡ್ಕೊಳ್ಳೋದ. ನಡಿ ಪಲ್ಲವಿ, ಅಡುಗೆ ಮಾಡೋದ ನಾವು. ಶಿಶಿರು ಮಗನೇ, ಮನೆ ಕಂಡಿರು ನೀನು. ಬರ್ತೀವಿ, ಅಡುಗೆ ಮಾಡ್ಬಿಟ್ಟು ಬಂದು ಹೇಳ್ತೀವಿ ಮಗನೇ ನೀನು. ನಡಿಯವ ಪಲ್ಲವಿ, ನಡಿ ಹೋಗೋದ ನಾವು. ಆಂಟಿ, ನೀವು ಹಳ್ಳಿಲಿ ಮನೆ ಕಟ್ಟಿಸಿದ್ರು, ಒಳ್ಳೆ ತುಂಬ ಚೆನ್ನಾಗಿ ಮನೆ ಕಟ್ಟಿಸಿದ್ದೀರಾ. ಸಿಟಿಲೂ ಇಷ್ಟು ಲಕ್ಸುರಿಯಾಗಿ ಕಟ್ಟಿರೋದಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದೀರಾ ಆಂಟಿ. ಅದೇನವ ಹಂಗೆ ಆಂಟಿ ಅನ್ಕೊಂಡು ನನ್ನ ಮಗನ್ನ ಮದುವೆ ಆಯ್ತೀನಿ ಅನ್ಕೊಂಡು ಆಂಟಿ ಅಂತೀಯಲ್ಲವ, ಅತ್ತೇನು? ಹಾಂ ಸರಿ, ಅತ್ತೆ ಅಂತಾನೆ ಅಂತೀನಿ. ಮನೆಯ ಕಟ್ಸಿ ಕಣವ ಚೆನ್ನಾಗಿ. ನನ್ನ ಗಂಡ ಮೊದಲಿಂದನೇ ಅಟಾಚಲ್ದಿಂದ ದುಡ್ದು ಹಿಂಗೆ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹಳ್ಳಿಲಿ ಎಲ್ಲ ಹೆಣ್ಮಕ್ಳು ನೋಡಿ ಹೊಟ್ಟೆ ಉರ್ಕಳ್ಳಿ ಅಂದ್ಬಿಟ್ಟು ನಾವೇ ಇಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿವಿ ಕಣವ. ಹಾಂ ಆಂಟಿ, ಚೆನ್ನಾಗಿದೆ. ನಿಮ್ಮ ಮನೆ ನನಗೆ ತುಂಬ ಇಷ್ಟ ಆಯಿತು. ಇದೇನವ ಮತ್ತೆ ಆಂಟಿ ಅಂತೀಯಲ್ಲ? ಅಯ್ಯೋ, ಒಂದು ಅಭ್ಯಾಸ ಅಲ್ವ, ಅದಕ್ಕೆ ಅತ್ತೆ ಅಂತ ಅಂತೀನಿ. ಸಾರಿ ಅತ್ತೆ. ಸರಿ ಬಾ ಅತ್ತೆ, ಆಂಟಿ ಅನ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ರೆ ಹೊಟ್ಟೆ ತುಂಬದಾ? ಬಾ, ಅಡುಗೆ ಮಾಡ್ಬಿಡದ, ಬೇಗನೆ ಬಿರ್ಬಿರ್ನೆ ಅಡುಗೆ ಮಾಡ್ಬಿಡ. ಅಯ್ಯೋ, ಅಡುಗೆ ಸರಿ ಬನ್ನಿ, ಆಯಿತು ಮಾಡೋಣ. ಕಣವ, ಅಡುಗೆನೇ ಯಾಕೆ? ಅಡುಗೆ ಮಾಡೋಕೆ ಬರೋದಿಲ್ವ ನಿಂಗೆ? ಹಾಗೇನಿಲ್ಲ ಅತ್ತೆ, ಸ್ವಲ್ಪ ಮಾಡ್ತೀನಿ. ಟೀ ಕಾಫಿ ಒಂದೆರಡು ಅಡುಗೆಗಳು ಮಾಡೋದು ಕಲ್ತಿದ್ದೀನಿ ಅತ್ತೆ. ಸರಿ ಬಿಡವ, ಮದುವೆ ಆದ್ಮೇಲೆ ಕಲ್ತ್ಕತಿ ಕತೆ. ಇವಾಗ ಸಿಸಿರಂಗೆ ಹುಷಾರಿಲ್ವಲ್ಲ, ಉಪ್ಸಾರು ಮುದ್ದೆನೇ ಮಾಡಿ ಕೊಡೋದ? ಅಲ್ಲಿ ಸ್ವಲ್ಪ ಮೇಲೆ ಸೊಪ್ಪಿಟ್ಟು ನೀವು ಸೋರಿಸ್ತೇರು, ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಹಸಿರು ತಕ ಬಂದ್ಬಿಡ್ತೀನಿ. ಸರಿ ಅತ್ತೆ, ಆಯಿತು. ಅಯ್ಯೋ, ಅತ್ತೆ ಬೇರೆ ಸೊಪ್ಪು ಸೋರ್ಸಕ್ಕೆ ಹೇಳೋರೆ, ನನಗೆ ಬೇರೆ ಸರಿಯಾಗಿ ಸೋರ್ಸಕ್ಕೆ ಬರೋದಿಲ್ಲ. ಹೆಂಗೋ ಒಂದು ಸೋರಿಸ್ತೀನಿ ಅತ್ತಕ್ಕೆ ನೋಡೋದ. ಆಯ್ತಪ್ಪ ಪಲ್ಲವಿ, ಸೊಪ್ಪು ಸೋರಿಸಿ. ಅತ್ತೆ, ಏನೊಂದು ಸೋರ್ಸಾಯ್ತು. ಸರಿ ಕಣ, ಹಂಗಾರೆ ಹೋಗಿ ಸಿಸಿರೆ ಕರಿತಾನೆ ಏನು ಕೇಳ್ಕಬಾ, ನಾನು ಅಷ್ಟರೊಳಗೆ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ. ಹಾಂ ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಈ ತಪ್ಪಲೆ ಎಲ್ಲಿಟ್ನಪ್ಪ ನಾನು? ಎಲ್ಲೋಯ್ತು? ಓ, ಇಲ್ಲೇ ಇಟ್ಟೇನಿ. ಮುದ್ದೆಗೆ ಬಿಸಿನೀರು ಕಾಯ್ತಾ ಇರಲಿ, ಕುಕ್ಕರಲ್ಲಿಟ್ಟೆ. ಹಸಿಟ್ಟಾಗ್ಬಿಟ್ಟು ಮುದ್ದೆ ಕರ್ಬಿಡ್ತೀನಿ ಇವಾಗ. ಪಲ್ಲವಿ ಅಡುಗೆ ಆಯ್ತು, ಬಾ ತಗೊಂಡೋಗ್ವೆ. ಇಷ್ಟು ಬೇಗ ಮಾಡಿಬಿಡ್ತೀರ ಅತ್ತೆ? ಕಣವ, ಮಾಡಾಯ್ತು. ತಗೊಂಡೋಗಿ ಕೊಟ್ಟಿರು, ಬಿಸಿಲಿಗೆ ಇಟ್ಟೇನಿ, ಕಾಯಿಸ್ಕೊಂಡು ತಗೋಬಿಡ್ತೀರಿ. ಸರಿ ಅತ್ತೆ, ಹೋಗಿರ್ತೀನಿ, ಬನ್ನಿ. ಶಿಶಿರ್ ಎದೇಳು ಡಾರ್ಲಿಂಗ್, ಊಟ ತಂದಿದ್ದೀನಿ. ಹಾಂ ಬೇಬಿ, ಬಂದ್ಯಾ? ಆರ್ ಯು ಓಕೆ ಡಾರ್ಲಿಂಗ್? ಯಾ ಬೇಬಿ, ಐ ಆಮ್ ಫೈನ್. ಕೊಡು, ಊಟ ಮಾಡ್ತೀನಿ. ನೋ ಬೇಬಿ, ನಾನೇ ತಿನ್ನಿಸ್ತೀನಿ. ಹೇಗಿದೆ ಶಿಶಿರ್ ಊಟ? ಸೂಪರ್ ಆಗಿದೆ. ಅಮ್ಮ ಮಾಡಿರೋದಲ್ವಾ, ಅಮ್ಮ ಯಾವಾಗಲೂ ಚೆನ್ನಾಗಿ ಮಾಡ್ತಾರೆ. ತಗೋ ಮಗ, ತಗೋ, ನೀರು ಕುಡಿದ್ಬಿಟ್ಟು ಮಾತ್ರೆಗಳು ಕುಡ್ಕೊಂಡು ಇನ್ನೊಂದು ಸೇವತ್ತು ಮನಿಕ ಮಗ. ಕೊಡವಾಯ್ತು.
ಕುಡ್ಕೊಂಡು ಆಟ ಕುಡ್ಕೊಂಡು ಮನಿಕತ್ತೀನಿ. ಮುಂದುವರೆಯುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.